Okay, set. Okay. Yes, start. ನಮಸ್ಕಾರ ವಿಜಯಪುರ. ಇದು ನಮ್ಮದು ಬೆಂಗಳೂರು ಕರ್ನಾಟಕದಲ್ಲಿ 49ನೇ ಸ್ಟೋರು. ನಾವು ಇವತ್ತು ಬಿಜಾಪುರಗೆ ಬಂದಿದ್ದೀವಿ. ಸ್ಟೋರ್ ಲಾಂಚ್ ಮಾಡಿದ್ದೀವಿ ಇವತ್ತು. ಈ ಸ್ಟೋರ್ನಲ್ಲಿ ರಾಯಲ್ ಓಕ್ನಲ್ಲಿ ತುಂಬ ಕಲೆಕ್ಷನ್ಸ್ ಇದ್ದಾವೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸು. ನಮ್ಮ ಸ್ಟೋರ್ದು ಇದು ರಾಯಲ್ ಓಕ್ ಅನ್ಬೀಟಬಲ್ ಪ್ರೈಸ್, ಇಂಟರ್ನ್ಯಾಷನಲ್ ಫರ್ನಿಚರ್ ವಿತ್ ಅನ್ಬೀಟಬಲ್ ಪ್ರೈಸ್. ಈ ಸ್ಟೋರ್ಸ್ನಲ್ಲಿ ನಿಮಗೆ ಮಲೇಷಿಯನ್, ಇಟಾಲಿಯನ್, ಅಮೆರಿಕನ್ ಪ್ಲಸ್ ಇಂಡಿಯನ್, ನಮ್ಮ ಇಂಡಿಯನ್ ಫರ್ನಿಚರು ನಾವು ಇಲ್ಲಿ ಶೋಕೇಸ್ ಮಾಡ್ತಾಯಿದ್ವಿ. ಈ ಸ್ಟೋರ್ನಲ್ಲಿ ನಿಮಗೆ 100+ ಸೋಫಾ ಸಿಗೋದು, ಅರೌಂಡ್ 50 ಆಡ್ ಬೆಡ್ ಸಿಗೋದು, 50 ಆಡ್ ಡೈನಿಂಗ್ ಸಿಗೋದು. ಸೊ ಪ್ಲಸ್ ಡಿಫ್ರೆಂಟ್ಸ್ ಆಫ್ ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ ಸಿಗೋದು. ಸೊ ಇಟ್ ಈಸ್ ಅ ವೆರಿ ಅಫೋರ್ಡಬಲ್ ಫರ್ನಿಚರು, ಪ್ಲಸ್ ಇಟ್ ಈಸ್ ವೆರಿ ಅಫೋರ್ಡಬಲ್ ಪ್ರೈಸ್ ಅಂತ ನಾವು ಈ ಸ್ಟೋರ್ಗೆ ಬಂದಿದ್ದೀವಿ. ನನ್ನ ಹೆಸರು ಕಿರಣ್ ಚಾಬ್ರಿಯಾ, ನಾನು ಫ್ರಾಂಚೈಸಿ ಹೆಡ್ಡು. ಮಿಸ್ಟರ್ ತಮ್ಮಯ್ಯ ಅವರ ನ್ಯೂ ಸ್ಟೋರ್ ಓಪನಿಂಗ್ ಹೆಡ್ಡು. ನಮಸ್ಕಾರ ವಿಜಯಪುರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವು ಎಲ್ಲ ಸಹಕರಿಸಿದ್ದಕ್ಕೆ. ಮತ್ತೆ ನಾವು ವಿಜಯಪುರಕ್ಕೆ ಬಂದಿದ್ದೀವಿ. ನಮ್ಮ ಕೊಲಿಗೆ ಹೇಳಿದಾಗೆ ಆಲ್ರೆಡಿ 50ನೇ ಮಾಳಿಗೆ ಓಪನ್ ಮಾಡಿದ್ದೀವಿ ಕರ್ನಾಟಕದಲ್ಲಿ. ಅಕ್ರಾಸ್ ಪ್ಯಾನ್ ಇಂಡಿಯಾ ನಮ್ಮ ಹತ್ರ 182 ಸ್ಟೋರ್ ಇದೆ. ಇವಾಗ ನಾವು ವಿ ಆರ್ ಆಲ್ರೆಡಿ ಇನ್ ದುಬೈ, ಗಲ್ಫಲ್ಲಿ 4 ಸ್ಟೋರ್ ಹಾಕಿದ್ದೀವಿ. ಸೊ ವಿ ಆರ್ ಆಲ್ರೆಡಿ ಇನ್ ಇಂಟರ್ನ್ಯಾಷನಲ್ ಕಂಪ್ನಿ. ತುಂಬ ಜನ ಕೇಳ್ಬೋದು ಏನಕ್ಕೋಸ್ಕರ ನಿಮ್ಮ ಹತ್ರ ತಗೋಬೇಕು. ಫಸ್ಟ್ ಆಫ್ ಆಲ್ ನಾವು ಬಂದ್ಬಿಟ್ಟು ಇದೇ ಕರ್ನಾಟಕದ ಅಲ್ಲಿ ಹುಟ್ಟು ಬೆಳೆದವರು. ಈ ಬ್ರ್ಯಾಂಡು ಇಲ್ಲಿಂದನೇ ಹುಟ್ಟು ಬೆಳೆದಿರೋದು. ಸೊ ನಮಗೆ ತುಂಬ ಹೆಮ್ಮೆ, ನಮ್ಮ ಊರದ್ದು ಬ್ರ್ಯಾಂಡ್ ನಾವು ಎಲ್ಲ ಕಡೆ ತಗೊಂಡೋಗಿ ಹಾಕ್ತಾ ಇದ್ದೀವಿ. ಕರ್ನಾಟಕನ ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ ಅಂತ ತುಂಬ ಹೆಮ್ಮೆ ಇದೆ. ನಮ್ಮ ಕ್ವಾಲಿಟಿ ಸ್ಪೆಷಾಲಿಟಿ ಏನಂದರೆ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ರೇಂಜ್ಗಳು. ನಿಮ್ಮ ಮನೆಗೆ ಈಗ ಎಲ್ಲರಿಗೂ ಒಂದು ಕನಸಿರುತ್ತೆ, ಒಂದು ಮನೆ ಕಟ್ಟಬೇಕು, ಮನೆಗೆ ಪೀಠೋಪಕರಣ ಫರ್ನಿಚರ್ ಎಲ್ಲ ಬೇಕು ಅಂತ. ಆದರೆ ಅದು ಲಾಸ್ಟಿಗೆ ಬರೋದ್ರಿಂದ ದುಡ್ಡು ಕಡಿಮೆ ಆಗಿಬಿಡುತ್ತೆ ಜನ ಹತ್ರ. ಅವ್ರು ಕರೆಕ್ಟಾಗಿ ಎಫೋರ್ಡ್ ಮಾಡೋದು, ಚೂಸ್ ಮಾಡೋದು. ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಬ್ರಿಂಗಿಂಗ್ ಇಂಟರ್ನ್ಯಾಷನಲ್ ಫರ್ನಿಚರ್ ಏನು ಹೇಳ್ತಾ ಇದ್ದೀವಿ, ಎಲ್ಲ ಬೇರೆ ಬೇರೆ ಕಂಟ್ರಿ ಕಲೆಕ್ಷನ್ಸ್, ಮಲೇಷಿಯನ್ ಆಗಿರ್ಬೋದು, ಅಮೇರಿಕನ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಇಲ್ಲ ಯುರೋಪಿಯನ್ ಆಗಿರ್ಬೋದು, ಹೇಳ್ದಂಗೆ ಇಂಡಿಯನ್ ಆಗಿರ್ಬೋದು, ನಾವೆಲ್ಲ ಕಂಟ್ರೀಸ್ ಬೇರೆ ಬೇರೆ ಫರ್ನಿಚರ್ಸ್ನ ತಂದುಬಿಟ್ಟು ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ ಇಂಪಾರ್ಟೆಂಟ್ ಆಗಿರೋದಂದರೆ ಪ್ರೈಸಿಂಗ್. ನಮ್ಮ ಪ್ರೈಸಿಂಗ್ ಪೂರ್ತಿ ಇಂಡಿಯಾದಲ್ಲಿ ಯಾರು ಕಾಂಪೀಟ್ ಮಾಡೋಕ್ಕಾಗೋದಿಲ್ಲ. ವಿ ಗಿವ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ವಿತ್ ದ ಬೆಸ್ಟ್ ಪ್ರೈಸ್, ಎಫರ್ಡೇಬಲ್ ಪ್ರೈಸ್ ಆಗುತ್ತೆ. ನೀವೊಂದ್ಸತಿ ಬನ್ನಿ, ನೀವೊಂದ್ಸತಿ ಶೋರೂಮ್ ನೋಡಿದಾಗ ನಿಮಗೆ ಅದೊಂದು ಅನುಭವ ಬರುತ್ತೆ. ಆ ಅನುಭವಕ್ಕೋಸ್ಕರ ಬನ್ನಿ. ಅನುಭವ ತೊಗೊಂಡು ಹೋಗಬೇಕಾದ್ರೆ ನೀವೇನಾದರೂ ಒಂದು ಪ್ರಾಡಕ್ಟ್ ತೊಗೊಂಡೋಗಿ ಅದನ್ನು ನೀವು ಅನುಭವಿಸ್ತಿರೋ ಮನೆಯಲ್ಲಿ ತುಂಬ ಸಂತೋಷವಾಗಿ ಅಂತ ನಾನು ಕೇಳ್ತೀನಿ. ಪ್ಲೀಸ್ ಬನ್ನಿ, ನಮ್ಮ ಅಂಗಡಿಗೆ ನೋಡಿ, ಏನಾದರೂ ಒಂದು ಮನೆಯಿಂದ ತಗೊಂಡು ಥ್ಯಾಂಕ್ ಯು. ಈ ವಿಜಯಪುರ ಸ್ಟೋರ್ಗೆ ನಮ್ಮ ಸ್ಟೋರ್ ಹ್ಯಾಂಡಲ್ ಮಾಡೋದು ನಮ್ಮ ಫ್ರಾಂಚೈಸಿ ಮಿಸ್ಟರ್ ಸಾಯಿ ಅವರು ಸ್ವಲ್ಪ ಮಾತಾಡ್ತಾರೆ. Thank you Vijayapura for welcoming us. We are very happy to be here. ತುಂಬ ಖುಷಿ ಆಗ್ತಾ ಇದೆ. ಇದು ನಮ್ಮ 3ನೇ ಫ್ರಾಂಚೈಸಿ ಸ್ಟೋರ್. ನಮ್ಮದು ಕೋಲಾರಲ್ಲಿದೆ ಮತ್ತು ಕರ್ನೂಲಲ್ಲೂ ಇದೆ. ಕಂಪನಿ ತುಂಬ ಸಪೋರ್ಟ್ ಮಾಡ್ತಾ ಇದೆ, ಪ್ಲಸ್ ಕಂಪನಿನೂ ಬೆಳೀತಾ ಇದೆ. ನಾವು ಕಂಪನಿ ಜೊತೆ ಬೆಳೆಯೋಣ ಮತ್ತು ಇಂಟರ್ನ್ಯಾಷನಲ್ ಫರ್ನಿಚರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿಗೆ ತೊಗೊಂಡು ಹೋಗಬೇಕು ಅಂತ ನಮ್ಮ ಮೋಟಿವ್ ಇದೆ. ಸೊ ವಿ ಆರ್ ಆಲ್ಸೋ ಫೋಕಸ್ಡ್ on bringing international furniture to local people. Thank you. It is not only the affordable prices which we talk about. We talk about service, we talk about free home delivery, we talk about free installments. So you get these affordable products at easy installments, 10 months installments, 15 months installments at no additional charges. Free home delivery, free home installation. Today, furniture being a very unorganized market, the prices are very different across, but here in Royal Oak, even you buy this product from Dimapur in the east, that is in Nagaland, from Ahmedabad in the west to Kanyakumari in the south.
the price remains the same whether you buy it from any of our stores. This is our 181 store. We are going to cross the 200 mark store very soon, and definitely I am very proud to say Royal Oak has originated from Bangalore, and it is a Karnataka brand which is now becoming very global. We are going into UAE. We are already having our third store coming up in the UAE, and we are looking into different countries. So I think it's a very proud moment for each and every Karnataka person to say that an international brand is brought and is born in Karnataka. So I thank each and every person of Vijaypura to come and to experience our furniture and to experience our designs. It's not only the product, it is the design also which we showcase over here, which is an extremely affordable price for that customer, for that middle class customer who wants to decorate his house today but has no understanding of where to go, what to do. So this is the place where he can come, he can have a solution of each and everything: bedrooms, dinings, office, outdoor, and home decor. So everything is there in this store, which will give you an immense uh, an immense pleasure in terms of shopping over here. Thank you very much. ಹಾ. ಮಹೇಶ್ ಅಂತ, ಮಹೇಶ್ ಪಂಡಿತ್ ಅವ್ರು ಸ್ವಲ್ಪ ಮಾತಾಡ್ತಾರೆ. ನಮಸ್ಕಾರ ಎಲ್ಲ ವಿಜಾಪುರ ಜನತೆಗೆ. ಇವತ್ತು ನಾವು ಇಲ್ಲಿ 49ನೇ ಸ್ಟೋರ್ ಕರ್ನಾಟಕದಾಗ ಓಪನ್ ಮಾಡತ್ತೀವಿ. ಇವಾಗ ನಾವು ಎಲ್ಲ ಆಲ್ ಓವರ್ ದ ಇಂಡಿಯಾದಲ್ಲಿ 200 ಶೋರೂಮ್ಸ್ ನಮಗೆಲ್ಲ ಓಪನ್ ಆಗ್ಯಾವೆ. ಕರ್ನಾಟಕದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲ ಒಂದು 20ರಿಂದ 27 ಸ್ಟೋರ್ ಓಪನ್ ಮಾಡಿ, ಆಮೇಲೆ ರಾಯಚೂರಲ್ಲಿ ನಾವು ಸ್ಟೋರ್ ಓಪನ್ ಮಾಡಿದ್ವಿ, ಗುಲ್ಬರ್ಗಾದಲ್ಲಿ ಓಪನ್ ಮಾಡಿದಾಗ ನಮಗೆಲ್ಲ ವಿಜಾಪುರಿಂದ ಸಿಂದಗಿ ಈ ಕಡೆ ಎಲ್ಲ ಬಿಜಾಪುರ ಡಿಸ್ಟಿಕ್ಕಿಂದನೂ ಕಸ್ಟಮರ್ ನಮ್ಮನ್ನು ರಾಯಚೂರಲ್ಲಿ ಗುಲ್ಬರ್ಗಾದಲ್ಲಿ ಬಂದು ಒಂದು ಡಿಮಾಂಡ್ ಮಾಡ್ತಾಯಿದ್ವಿ. ಸೊ ಆವಾಗ ಇವಾಗೆಲ್ಲ ನೋಡ್ರಿ, ಯಾರಾದರೂ ಒಂದು ದೊಡ್ಡ ಮನೆ ಓಪನ್ ಮಾಡ್ಬೇಕಂದ್ರೆ ಚೈನಾಗೆ ಹೋಗಿ ತರಬೇಕು ಅಂತ ಒಂದು ಇರ್ತದೆ. ಖರೆ ಚೈನಾಗೆ ಹೋಗಿ ತರಬೇಕಂದ್ರೆ ಅಷ್ಟೊಂದು ಎಲ್ಲ ಸೌಕರ್ಯಗಳಿಲ್ಲ. ಆವಾಗ ನಮ್ಮ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ರಾಯಲ್ ಓಕ್ ಏನು ಮಾಡಿದೆ, ಆಲ್ ಓವರ್ ದ ವರ್ಲ್ಡಿಂದ ಚಲೋ ಪ್ರಾಡಕ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ನಮ್ಮ ಬಿಜಾಪುರ ಜನತೆಗೆ ಅಂದರೆ ವಿಜಯಪುರ ಜನತೆಗೆಲ್ಲ ಇಲ್ಲಿ ನಾವು ತಂದು ತಲುಪಿಸ್ತಾ ಇದ್ದೀವಿ. ಅದಕ್ಕೆ ಇಷ್ಟು ದೊಡ್ಡ ಶೋರೂಮ್ ನಾವು ಇಲ್ಲಿ ಓಪನ್ ಮಾಡಿ, ವಿಜಯಪುರದಲ್ಲೇ ಒಂದು ದೊಡ್ಡ ಶೋರೂಮು ಓಪನ್ ಮಾಡಿ ನಮ್ಮ ಎಲ್ಲ ವಿಜಯಪುರ ಜನತೆಗೆ ಒಳ್ಳೆ ಕಲೆಕ್ಷನ್ಸ್ ನಿಮ್ಗೆ ಕೊಡ್ತಾ ಇದ್ದೀವಿ ವಿತ್ ಒಂದು ಅಫೋರ್ಡೆಬಲ್ ಪ್ರೈಸ್. ನಿಮಗೆ ಬೇಕಾಗುವಂಥ ಮನೆಗೆ ಬೇಕಾಗುವಂಥ ಕಂಪ್ಲೀಟ್ ಡೆಕೋರೇಷನ್, ಬೆಡ್ರೂಮ್ ಆಗಲಿ, ಡೈನಿಂಗ್ ಆಗಲಿ, ಸೋಫಾ ಸೆಟ್ ಆಗಲಿ ಎಲ್ಲ ಒಂದು ಲಕ್ಷದಲ್ಲೇ ನಿಮಗೆಲ್ಲ ಸೆಟಪ್ ಸಿಗುವಂಥ ನಾವು ಒಂದು ಅರೇಂಜ್ಮೆಂಟ್ ಇಲ್ಲಿ ಮಾಡಿದ್ದೀವಿ. ನೀವು ಎಲ್ಲ ಫ್ಯಾಮಿಲಿನ ಕರ್ಕೊಂಡು ನೀವು ದಯವಿಟ್ಟು ಇಲ್ಲಿ ಬರಬೇಕು. ನಮ್ಮ ಕಲೆಕ್ಷನ್ಸ್, ಫರ್ನಿಚರ್ ಕಲೆಕ್ಷನ್ಸ್ ಏನಿದೆ ಇದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ. ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಏನದ ಇಂಟರ್ನ್ಯಾಷನಲ್ ಫೀಲ್ ಸಿಗ್ತದೆ ನಿಮಗೆ. ಅದಕ್ಕೆ ಇಟಾಲಿಯನ್, ಅಮೇರಿಕನ್, ಮಲೇಷಿಯನ್ ಮತ್ತು ಇಂಡಿಯನ್ ಎಂಪ್ರರ್ ಕಲೆಕ್ಷನ್ ಅಂತ ನಾವು ವುಡನ್ ಸ್ಟೋರ್ ಅಂತ ನಾವು ಇಲ್ಲೆಲ್ಲ ಓಪನ್ ಮಾಡಿದ್ದೀವಿ. ನಮ್ಮ 3 ಫ್ಲೋರ್ ಏನದ ನಿಮ್ಗೆ ಕಂಪ್ಲೀಟಾಗಿ ಓಪನ್ ಇರ್ತದೆ. ಪ್ಲಸ್ ನಾವು ಇನಾಗ್ರಲ್ ಆಫರ್ ಕೊಡ್ತಾ ಇದ್ದೀವಿ, ಫ್ರೀ ರಿಕ್ಲೈನರ್ ಆಫರ್ ಇರ್ತದೆ. ಎಲ್ಲ ವಿಜಯಪುರಕ್ಕೆ ನೀವು ಜನರು, ಗ್ರಾಹಕರು ಇಲ್ಲಿ ಬಂದು ನಮ್ಮ ಫರ್ನಿಚರ್ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ತೊಗೋಬೇಕಂತ ನಿಮಗೆಲ್ಲ ನಾವು ಕೋರ್ಕೊತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ವಿಜಯಪುರ ರಾಯಲ್ ಓಕ್ ಫರ್ನಿಚರ್ ಸ್ಟೋರ್ಗೆ. ಮತ್ತು ನಾನು ಇದೇ ಒಂದು ಇದರಲ್ಲಿ ನಮ್ಮ ಫ್ರಾಂಚೈಸಿ ಓನರ್ ಸಾಯಿ ನಿತಿನ್ ಮತ್ತು ವರದರಾಜ್ ಸರ್ಗೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಸರ್, ತುಂಬ ಒಳ್ಳೆ ಸ್ಟೋರ್ ನೀವು ಇಲ್ಲಿ ಓಪನ್ ಮಾಡಿದ್ದೀರಾ. ವಿಜಯಪುರ ಕಸ್ಟಮರ್ ಡೆಫಿನೆಟ್ಲಿ ಅವ್ರು ಲೈಕ್ ಆಗುತ್ತೆ ಈ ಸ್ಟೋರು. ಸೊ ಇದೇ ಥರ ನಾವು ಬೆಳೆಯೋಣ ಒಟ್ಟಿಗೆ ಅಂತ ಹೇಳಿ ನಮಸ್ಕಾರ. ಮೇಡಮ್, ಫರ್ನಿಚರ್ ತಗೊಳ್ಳೋ ಟೈಮ್ನಲ್ಲಿ ನಿಮಗೆ 1 ಇಯರ್ ವಾರಂಟಿ ಬರುತ್ತೆ, ಪ್ಲಸ್ ಲೈಫ್ ಟೈಮ್ ಸರ್ವಿಸ್ ಸಿಗುತ್ತೆ. ಏನಾದರೂ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಮನೆಗೆ ಕಳಿಸ್ಕೊಡ್ತೀವಿ, ಅಲ್ಲಿ ಬಂದುಬಿಟ್ಟು ರೆಕ್ಟಿಫೈ ಮಾಡ್ಕೊಂಡು. ಈಗೆಲ್ಲ ಫರ್ನಿಚರ್ಗಳು ತೊಗೊಂಡೋಗಿ ತೋರಿಸಿದ್ಮೇಲೆ ಒಂದು 6 ತಿಂಗಳಲ್ಲಿ ಎಳೆದಾಡಿ ಮಾಡಿ ಕೈ ಬಂದುಬಿಡ್ತವೆ. ಅವಾಗ ಏನಂತಾರೆ, ಅದಕ್ಕೆ ಮೇಡಮ್ ಇವತ್ತು ಬ್ರ್ಯಾಂಡ್ ಅಂತ ಒಂದು ಆರ್ಗನೈಸ್ ಸೆಕ್ಟರ್, ಫರ್ನಿಚರ್ನಲ್ಲಿ ಆರ್ಗನೈಸ್ ಸೆಕ್ಟರೇ ಇಲ್ಲ. ನೀವು ನೋಡಿದ್ರೆ ಬರೀ 7% ಆರ್ಗನೈಸ್ಡ್ ಮಾರ್ಕೆಟ್ ಇದೆ. ಅದು ಬರೀ ಬ್ಯಾಂಗ್ಳೂರು, ಡೆಲ್ಲಿ, ಚೆನ್ನೈ ಈ ಥರ ಬಿಗ್ ಸಿಟೀಸ್ನಲ್ಲೇ ಇದೆ. ಈ ಚಿಕ್ಕ ಸಿಟೀಸು ಪ್ಲಸ್ ಈ 2 ಟೈರ್ 3 ಟೈರ್ ಸಿಟೀಸ್ನಲ್ಲಿ ಆರ್ಗನೈಸ್ ರಿಟೇಲೇ ಇಲ್ಲ. ಅದಕ್ಕೆ ಈ ಬ್ರ್ಯಾಂಡು gives you an assurance not only of quality but also for service. So at any given point, if you have a problem,
within 24 to 48 hours, our service technicians are in Bijapur itself. They will come directly to your place and sort out it. ನಮ್ಮಲ್ಲಿ ಇನ್ನೊಂದು ಏನಂದರೆ ನಮ್ಗೆ ಎಲ್ಲ ಥರ ಆನ್ ಕಾಲ್ ಡಿಜಿಟಲ್ ಸರ್ವಿಸ್ ಇದೆ. ಅದಕ್ಕೆ ನಮ್ಮ ಫ್ರಾಂಚೈಸ್ ಎಕ್ಸ್ಪರ್ಟ್ಸಿಂದ ನಿಮಗೆ ಆನ್ ಟೈಮ್ ಏನಿದೆ ನಮ್ಮ ಸರ್ ಹೇಳಿದ ಪ್ರಕಾರ 24 hours ಸರ್ವಿಸ್ನು 27ನಲ್ಲಿ ನಿಮಗೆ ಆನ್ ಕಾಲ್ ಸರ್ವಿಸ್ ಸಿಗುತ್ತೆ. ಪ್ಲಸ್ ಇವಾಗ ನೀವು ಹೇಳಿದ್ರೆ 6 ತಿಂಗಳಾದ ನಂತರ ಕೂಡ ನಮ್ಮ ಬ್ರ್ಯಾಂಚಿಂದ ಕಸ್ಟಮರ್ ಮನೆಗೆ ಹೋಗಿ ನಾವು ಫ್ರೀ ಹೆಲ್ತ್ ಸರ್ವಿಸ್ ಕೊಡ್ತೀವಿ. ಅಂದರೆ ಸರ್ವಿಸ್ ಚೆಕ್ ಮಾಡ್ತೀವಿ. ನಿಮ್ಮ ಫರ್ನಿಚರ್ಸ್ ಯಾವ ಕಂಡೀಷನಲ್ಲಿದೆ, ನಿಮ್ಗೆ ಯಾವ ಥರ ಅದು ಇಷ್ಟ ಆಗಿದೆ, ಎಕ್ಸ್ಪೀರಿಯನ್ಸ್ ಮಾಡಿದ ತಕ್ಷಣ ಹೆಂಗೆ ಅನಿಸ್ತಾ ಇದೆ ಅಂತ 6 ರಿಂದ 8 ತಿಂಗಳ ನಂತರನೂ ಮತ್ತೆ ಹೋಗಿ ನಾವು ಕಸ್ಟಮರ್ ಮನೆಗೆ ನಮ್ಮ ಸರ್ವಿಸ್ ಟೀಮ್ನ ಕರ್ಕೊಂಡೋಗಿ ನಾವು ಫ್ರೀ ಚೆಕಪ್ ಮಾಡಿ ಅವ್ರ ಒಂದು ನಾವು ಫೀಡ್ಬ್ಯಾಕ್ನ ತೊಗೊತೀವಿ. ಅದ್ರ ಮೇಲೆ ಮತ್ತೆ ನಾವು ಕಂಟಿನ್ಯೂಸ್ ಫ್ರೀ ಸರ್ವಿಸ್ ಕೊಡ್ತೀವಿ. ನಾವು ಯಾವಾಗಲೂ ಕೊಡಲಿಕ್ಕೆ ಬಜಾಜ್ ಇದೆ, 4-5 ಡಿಫ್ರೆಂಟ್ ಆರ್ಗನೈಸೇಷನ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದೆ. ಟು ಗಿವ್ ಯು ಅನ್ EMI ಅದೆಲ್ಲ ಬಂದ್ಬಿಟ್ಟು 0%. ನಮಗೆ 12/2 ಇದೆ, 12/8 ಇದೆ. ಸೊ ಡಿಫ್ರೆಂಟ್ ಸ್ಕೀಮ್ಸ್ ಕೊಡ್ತೀವಿ. ಸೊ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದೆಲ್ಲ ಇನ್ಸೂರೆನ್ಸ್ 181 ಸ್ಟೋರ್ ಇದೆ ಅಂತಂದ್ರೆ ಫರ್ನಿಚರ್ಗೆ ಇನ್ಶೂರೆನ್ಸ್ ಇರೋದಿಲ್ಲ. ಸರ್ ಇಲ್ಲಿದೆ 181, ಅವ್ರು ಹೇಳ್ತಿದ್ರೆ 200 ಸ್ಟೋರ್ ಇದೆ. ನಮಗೆ ಇವಾಗ ಪ್ಯಾನ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಇದೇ ಥರ 181 ಸ್ಟೋರ್ ಇದ್ದು another 18 to 20 ಸ್ಟೋರ್ಸ್ ಆಲ್ರೆಡಿ ಪ್ರಾಜೆಕ್ಟ್ಸ್ನಲ್ಲಿ ಇದ್ದಾವೆ. 200 ಸ್ಟೋರ್ಸ್ ಸೇರ್ಕೊಂಡು ಹೇಳ್ತಾರೆ. ಆಮೇಲೆ 60 ಕೊಟ್ಟಿದ್ರೆ 29, 30 ಇದೆ ಅಂತ ಹೇಳಿ. 29 ಬರೀ ಬೆಂಗಳೂರಲ್ಲಿ ಇರೋದು. 29 ಬರೀ ಬೆಂಗಳೂರು ಸಿಟಿದಾಗ ಪ್ಲಸ್ ಅದಲ್ಲದೆ ಎಂಟೈರ್ ಕರ್ನಾಟಕದಲ್ಲಿ 24 ಸ್ಟೋರ್. ಮೇಡಮ್ ಎಲ್ಲಿನ ಕೇಳ್ತಾ ಇದ್ರು ಮಧ್ಯಮ ವರ್ಗದವ್ರಿಗೆ ತುಂಬ ಲೇಟಾಗಿ ಬಂದಿದ್ದೀವಿ. ಅದೃಷ್ಟ ನಡ್ದಾಡೋ ದೇವರಿದ್ದರು, ನಮ್ಮ ದುರಾದೃಷ್ಟ ನಾವು ನಂತರ ಬಂದಿದ್ದೀವಿ. ಅವರ ಆಶೀರ್ವಾದ ನಮ್ಮ ಮೇಲಿರುತ್ತೆ ಖಂಡಿತವಾಗ್ಲೂ. ನಾವು ಚಿನ್ನದ ಗಣಿ ಪ್ರದೇಶದಿಂದ ಇಷ್ಟು ದೂರ ಬಂದಿದ್ದೀವಿ. ಇದು ಗಡಿನಾಡು, ಅದು ಗಡಿನಾಡು. ನಮ್ಮ ಮೂಲ ಉದ್ದೇಶ ಮಧ್ಯಮ ವರ್ಗ. ಸಾಹುಕಾರತನ ಸಿರಿ ಇದ್ದವ್ರು ಎಲ್ಲರೂ ಹೋಗ್ತಾರೆ. ಮಧ್ಯಮ ವರ್ಗದಲ್ಲಿ ಆಸೆ ಜಾಸ್ತಿ ಇರುತ್ತೆ. ಆಸೆ ಜಾಸ್ತಿ ಇದ್ದಾಗ ಕರ್ತವ್ಯ ಹಂಗೆ ಹಿಡಿತಾ ಇರುತ್ತೆ. ಆ ಹಿಡಿತದಲ್ಲಿ ಆಸೆ ನೆರವೇರುತ್ತಾ ಇಲ್ವಾ ಅನ್ನೋದೊಂದು, ನೆರವೇರಿಸ್ಕೊಳ್ಳೇಬೇಕು ಅನ್ನೋದೊಂದು. ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ರಾಯಲ್ ಓನರ್ಗಳಾದಂಥ ವಿಜಯ್ ಸರ್ ಅವ್ರು ಬರಲಿಕ್ಕಾಗಲಿಲ್ಲ, ಸಾರಿ ಟು ಸೇ. ಅವರು ಕಷ್ಟಪಟ್ಟು ಎಲ್ಲ ಲೆಕ್ಕಾಚಾರಗಳು ಹಾಕಿ ಅವ್ರ ಉದ್ದೇಶ ಮನೆಗೂ ಮಧ್ಯಮ ತರಗತಿ, ಒನ್ಸ್ಗೆ ನೆಮ್ಟಲಿ ಮಧ್ಯಮ ತರಗತಿ ಮಾತ್ರನೇ ನಮಗೆ ಬೇಕು. ಅಂಥವ್ರ ಆಸೆ ಈಡೇರಿಸಲೇಬೇಕು ಅಂತ ಈ ರಾಯಲ್ ಕಂಪನಿ ಇಷ್ಟು ದೂರ ಬಂದಿದೆ. ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತೆ ಇನ್ನೂ ಒಂದು 40-50 ಸ್ಟೋರ್ ಆಗೋ ಥರ ಆಗಬೇಕು ಅಂತ. ಜೈ ಸಿದ್ದೇಶ್ವರ.